ಕಾಂಗ್ರೆಸ್ನ 150 ಅಭ್ಯರ್ಥಿಗಳ ಮೊದಲ ಪಟ್ಟಿ ರೆಡಿ ಆಗಿದೆ ಅಂತ ಗೊತ್ತಾಗಿದೆ. ಸ್ಕ್ರೀನಿಂಗ್ ಕಮಿಟಿಗೆ 150 ಅಭ್ಯರ್ಥಿಗಳ ಪಟ್ಟಿ ರವಾನೆ ಆಗಿದೆ. ನ್ಯೂಸ್ 18 ಕನ್ನಡಕ್ಕೆ ಕೈ ಅಭ್ಯರ್ಥಿಗಳ ಲಿಸ್ಟ್ ಈಗಾಗಲೇ ಸಿಕ್ಕಿದೆ. ಕಾಂಗ್ರೆಸ್ನ 150 ಅಭ್ಯರ್ಥಿಗಳ ಮೊದಲ ಪಟ್ಟಿ ಇದೀಗ ರೆಡಿಯಾಗಿದೆ. ಈ ಲಿಸ್ಟ್ ಅನ್ನ ಸ್ಕ್ರೀನಿಂಗ್ ಕಮಿಟಿಗೆ ಈಗಾಗಲೇ ರವಾನೆ ಮಾಡಲಾಗಿದೆ. 150 ಕ್ಯಾಂಡಿಡೇಟ್ಸ್ ಹೆಸರು ಇದರಲ್ಲಿ ರೆಡಿ ಆಗಿದೆ ಮೊದಲ ಪಟ್ಟಿಯಲ್ಲಿ ಅಂತ ಗೊತ್ತಾಗಿದೆ. ಫಸ್ಟ್ ಲಿಸ್ಟ್ ಇದು ಕಾಂಗ್ರೆಸ್ ಪಕ್ಷದ್ದು. ನ್ಯೂಸ್ 18 ಕನ್ನಡಕ್ಕೆ ಈ ಕೈ ಅಭ್ಯರ್ಥಿಗಳ ಪಟ್ಟಿ ಆ ಲಿಸ್ಟ್ ಸಿಕ್ಕಿದೆ. 150 ಜನ ಕ್ಯಾಂಡಿಡೇಟ್ಸ್ ಇರುವಂತಹ ಲಿಸ್ಟ್ ಇದು. ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿ ಇದು. ಈಗ ಫೈನಲೈಸ್ ಮಾಡಿ ಸ್ಕ್ರೀನಿಂಗ್ ಕಮಿಟಿಗೆ ಇದನ್ನ ಕಳಿಸಿಕೊಡಲಾಗಿದೆ ಅಂತ ಕೂಡ ಗೊತ್ತಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಈ ಮಹತ್ವದ ಮಾಹಿತಿ ಸಿಕ್ಕಿದೆ. ಅದರ ಜೊತೆಗೆ ಕೈ ಅಭ್ಯರ್ಥಿಗಳು ಯಾರ್ಯಾರು, ಆ 150 ಜನ ಕ್ಯಾಂಡಿಡೇಟ್ಸ್ ಯಾರ್ಯಾರು, ಯಾವ್ಯಾವ ಕ್ಷೇತ್ರದಿಂದ ಇದೀಗ ಫೈನಲೈಸ್ ಆಗಿದೆ, ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸಿಕೊಟ್ಟಿದೆ ಪಕ್ಷ ಅನ್ನೋದು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಮುಂದಿನ ಭಾಗದಲ್ಲಿ ನಿಮಗೆ ಅದನ್ನ ಕ್ಲಿಯರ್ ಆಗಿ ನಾವು ತೋರಿಸ್ತೀವಿ. ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರ ಹೆಸರನ್ನ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಫೈನಲೈಸ್ ಮಾಡಿ ಸ್ಕ್ರೀನಿಂಗ್ ಕಮಿಟಿಗೆ ಕಾಂಗ್ರೆಸ್ ಪಕ್ಷ ಕಳಿಸಿಕೊಟ್ಟಿದೆ ಅಂತ ಸದ್ಯಕ್ಕೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಈಗ ಕಾಂಗ್ರೆಸ್ನಿಂದ 150 ಕ್ಯಾಂಡಿಡೇಟ್ಸ್ಗಳ ಮೊದಲ ಲಿಸ್ಟ್ ಇದು. ಫಸ್ಟ್ ಲಿಸ್ಟ್ ಕಾಂಗ್ರೆಸ್ನಿಂದ ರೆಡಿ ಆಗಿರೋದು. ಮೊನ್ನೆ ತಾನೇ ಮಹತ್ವದ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಯಾವ್ಯಾವ ಕ್ಷೇತ್ರದಿಂದ ಯಾರನ್ನೆಲ್ಲ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ಕುರಿತಂತೆ ಸಾಕಷ್ಟು ಚರ್ಚೆ ಕೂಡ ನಡೆದಿತ್ತು. ಅದನ್ನ ಬಟ್ ಪೋಸ್ಟ್ಪೋನ್ ಮಾಡಿದ್ರು. ಯಾವಾಗ ಅನೌನ್ಸ್ ಮಾಡಬೇಕು, ಯಾರ ಹೆಸರನ್ನ ಫೈನಲೈಸ್ ಮಾಡಬೇಕು ಅಂತೆಲ್ಲ. ಬಟ್ ಇವಾಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಾಂಗ್ರೆಸ್ನಿಂದ 150 ಅಭ್ಯರ್ಥಿಗಳ ಮೊದಲ ಪಟ್ಟಿ ರೆಡಿ ಆಗಿದೆ ಅಂತ ಗೊತ್ತಾಗಿದೆ. ಸ್ಕ್ರೀನಿಂಗ್ ಕಮಿಟಿಗೆ ಆ 150 ಅಭ್ಯರ್ಥಿಗಳ ಪಟ್ಟಿಯನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗಿದೆ ಕಾಂಗ್ರೆಸ್ ಪಕ್ಷದಿಂದ. ಇನ್ನು ನ್ಯೂಸ್ 18 ಕನ್ನಡಕ್ಕೆ ಆ ಕೈ ಅಭ್ಯರ್ಥಿಗಳ ಪಟ್ಟಿ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗ ರೆಡಿ ಮಾಡಿ ಹೈಕಮಾಂಡ್ಗೆ ಕಳಿಸಿಕೊಡಲಾಗಿದೆ. ಅಂದ್ರೆ ಸ್ಕ್ರೀನಿಂಗ್ ಕಮಿಟಿ ಫೈನಲೈಸ್ ಮಾಡಿದ ಮೇಲೆ ಆ ಅಭ್ಯರ್ಥಿಗಳು ಯಾರು, ಎಲ್ಲಿಂದ ನಿಲ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಫೈನಲೈಸ್ ಆಗುತ್ತೆ. ಬಟ್ ಈಗ ರೆಡಿ ಮಾಡಿರೋದು ಒಂದ್ ಹಂತಕ್ಕಂತೂ ಓಕೆ, ಅಂದ್ರೆ ಒಂದ್ ಲೆವೆಲ್ ಕನ್ಫರ್ಮ್ ತರಾನೆ. ಬಟ್ ಹೈಕಮಾಂಡ್ ನಿಂದ ಒಂದು ಅಧಿಕೃತ ಮುದ್ರೆ ಅಂತ ಅದಕ್ಕೆ ಬೀಳ್ಬೇಕಾಗುತ್ತೆ ಸ್ಕ್ರೀನಿಂಗ್ ಕಮಿಟಿಯಿಂದ. ಈಗ ಆಲ್ರೆಡಿ ಒಂದು ಲಿಸ್ಟ್ ಅನ್ನ ಕಾಂಗ್ರೆಸ್ ಪಕ್ಷ ರೆಡಿ ಮಾಡಿ ಅದನ್ನ ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸಿಕೊಟ್ಟಿದೆ. ಅದರಲ್ಲಿ 150 ಕ್ಯಾಂಡಿಡೇಟ್ಸ್ ಹೆಸರು ಇದೆ ಅಂತ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್, ಈಗ ಕಾಂಗ್ರೆಸ್ ಅಭ್ಯರ್ಥಿಗಳ ಒಂದು ಪಟ್ಟಿ ರೆಡಿ ಆಗಿದೆ. ಅದನ್ನು ಹೈಕಮಾಂಡ್ಗೆ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ ಕಳಿಸಿಕೊಟ್ಟಿದೆ ಅಂತ ಗೊತ್ತಾಗಿದೆ. ಅದರಲ್ಲಿ 150 ಅಭ್ಯರ್ಥಿಗಳು ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರು ಅಂತ ಗೊತ್ತಾಗಿದೆಯಾ ಶ್ರೀನಿವಾಸ್? ಖಂಡಿತವಾಗಿ ಗೊತ್ತಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಇದು ಒಂದು ಏನು ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ ಈಗ ಹೈಕಮಾಂಡ್ಗೆ ಕಳಿಸಿಕೊಟ್ಟಿದೆ. ಏನು ಏಪ್ರಿಲ್ 9 ಮತ್ತು 10 ತಾರೀಕು ಏನು ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಡೆಲ್ಲಿಯಲ್ಲಿ ನಡೀತಾ ಇದೆ, ಆ ಒಂದು ಸಭೆಗೆ ಪಟ್ಟಿಯನ್ನು ರವಾನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಬೆಂಗಳೂರಿನ 13 ಜನ ಶಾಸಕರಿದ್ದಾರೆ. 13 ಜನ ಶಾಸಕರ ಹೆಸರನ್ನ ಹಾಲಿ ಶಾಸಕ ಹೆಚ್ಚಿಗೆ ಎಲ್ಲಾ ರಾಜ್ಯದ ಎಲ್ಲ 224 ಕ್ಷೇತ್ರ ಏನಿದೆ ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲೆಲ್ಲಿ ಗೆದ್ದಿದ್ದಾರೆ ಶಾಸಕರು, ಹಾಲಿ ಶಾಸಕರು ಬಹುತೇಕ ಹಾಲಿ ಶಾಸಕರ ಪಟ್ಟಿಯನ್ನ ಕಳಿಸಿದ್ರ ಜೊತೆಗೆ ಒಂದೊಂದು ಕ್ಷೇತ್ರಕ್ಕೆ 2 ರಿಂದ 3 ಅಭ್ಯರ್ಥಿಗಳ ಹೆಸರನ್ನ ಒಂದು ಪಟ್ಟಿ ಮಾಡಿ ಈಗ ಹೈಕಮಾಂಡ್ಗೆ ಕಳಿಸಲಾಗಿದೆ ಅಂತ ಹೇಳ್ಬೋದು. ನಿನ್ನೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಕರೆದಿದ್ರು. ಆ ಒಂದು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಮೂಲಕ ತಮ್ಮ ಜಿಲ್ಲೆಯ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂತಹ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಪಡೆದಿರ್ತಕ್ಕಂತಹ ಈ ಮುಖಂಡರು ಆ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಕೊಡಬೇಕು, ಹಾಲಿ ಶಾಸಕರ ಒಂದು ವರ್ಚಸ್ಸು ಯಾವ ರೀತಿ ಇದೆ, ಇಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ದಾರೆ, ಆ ಒಂದು ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳನ್ನ ನಾವು ಕಣಕ್ಕೆ ಇಳಿಸಬಹುದು, ಯಾವ ರೀತಿಯ ಒಂದು ಮಾನದಂಡಗಳ ಮೇಲೆ ಅವರ ಅಭ್ಯರ್ಥಿಗಳು ಇಳಿಸಿದ್ರೆ ಗೆಲ್ಲಿಕ್ಕೆ ಏನೆಲ್ಲ ಅನುಕೂಲಕರ ಆಗುತ್ತೆ ಅಂತಕ್ಕಂಥ ಒಂದು ಪಟ್ಟಿ ಮಾಡಿ ಗೆಲುವೊಂದೇ ಮಾನದಂಡ ಅಂತಕ್ಕಂತಹ ಒಂದು ನಿಯಮದ ಮೇಲೆ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಅಂದ್ರೆ ಸುಮಾರು 150ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ನಿನ್ನೆ ರಾಜ್ಯ ಕಾಂಗ್ರೆಸ್ ಮುಖಂಡರು ತಯಾರು ಮಾಡಿ ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸಿದ್ರು ಅಂತ ಹೇಳ್ಬೋದು. ಸ್ಕ್ರೀನಿಂಗ್ ಕಮಿಟಿ ಏನು ಫೈನಲ್ ಮಾಡುತ್ತೆ, ಫೈನಲ್ ಮಾಡಿ ಎಐಸಿಸಿ ಏನು ಚುನಾವಣಾ ಸಮಿತಿ ಏನಿದೆ ಆ ಸಮಿತಿ ಮುಂದೆ ಈ ಒಂದು ಪಟ್ಟಿ ನೀಡಲಾಗುತ್ತೆ. ಅಂತಿಮವಾಗಿ ಏಪ್ರಿಲ್ 15 ಒಳಗಡೆನೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ಶರ್ಮಿತಾ.
ಇನ್ನೊಂದು ಪ್ರಶ್ನೆ ಶ್ರೀನಿವಾಸ್, ಯಾಕಂದ್ರೆ ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಒಂದಿಷ್ಟು ಕ್ಯೂರಿಯಾಸಿಟಿ ಇತ್ತು, ಅದ್ರ ಜೊತೆಗೆ ಗೊಂದಲ. ಯಾಕಂದ್ರೆ ಸಿಎಂ ಅವರು ಎರಡೆರಡು ಪ್ಲೇಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅಂತ ಒಂದು ಮಾತಿತ್ತು, ಅದ್ರ ಜೊತೆಗೆ ಯತೀಂದ್ರ ಅವರಿಗೆ ಯಾವ ಪ್ಲೇಸ್ ಬಿಟ್ಕೊಡ್ತಾರೆ ಅಂತ ಕನ್ಫ್ಯೂಷನ್. ಹಾಗೇನೆ ಮಹದೇವಪ್ಪ ಅವ್ರ ಮಗ, ಇನ್ನು ಕಾಗೋಡು ಅವರು ಅವ್ರ ಮಗಳು, ಹೀಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇತ್ತಲ್ಲ, ಆ ಕ್ಷೇತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾ ಶ್ರೀನಿವಾಸ್? ಖಂಡಿತವಾಗಿಯೂ ಶರ್ಮಿತಾ, ಯಾಕಂತಂದ್ರೆ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ, ವರ್ಣಾ ಕ್ಷೇತ್ರದಲ್ಲಿ ನಮ್ಮ ಪುತ್ರ ಅಂದ್ರೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಅವರು ಸ್ಪಷ್ಟಪಡಿಸಿದ್ರು. ಜೊತೆಗೆ ಮುಖ್ಯಮಂತ್ರಿಯ ಒಂದು ಆಪ್ತ ಆಗಿರ್ತಕ್ಕಂಥ ಸಚಿವ ಎಚ್ ಸಿ ಮಹದೇವಪ್ಪ ಇದ್ದಾರೆ, ಇವರು ಬೆಂಗಳೂರಿನ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡ್ತಾರೆ. ತಮ್ಮ ಮೂಲ ಕ್ಷೇತ್ರ ಏನಿದೆ ಟಿ ನರಸೀಪುರ, ಅಲ್ಲಿ ತಮ್ಮ ಮಗ ಸುನೀಲ್ ಬೋಸ್ಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಟಿ ಬಿ ಜಯಚಂದ್ರ ಅವರ ಪುತ್ರ ಆಗಿರಬಹುದು ಮತ್ತು ಕಾಗೋಡು ತಿಮ್ಮಪ್ಪನವರ ಒಂದು ಪುತ್ರಿ ಆಗಿರಬಹುದು ಸೇರಿದಂತೆ, ಮತ್ತು ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನ ಏನು ಶಾಸಕರು, ಹಿರಿಯ ಮುಖಂಡರು ಏನಿದ್ದಾರೆ, ಅವರ ಮಕ್ಕಳು ಕೂಡ ಈ ಒಂದು ವಿಧಾನಸಭಾ ಸ್ಪರ್ಧೆ ಮಾಡೋರಿದ್ದಾರೆ. ಹೀಗಾಗಿ ಅವರ ಒಂದು ಹೆಸರನ್ನು ಕೂಡ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ಅಥವಾ ಉತ್ತರ ಕರ್ನಾಟಕದ ಮತ್ಯಾವುದೋ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿವೆ. ಅಷ್ಟೇ ಅಲ್ಲ, ಇಷ್ಟು ದಿನಗಳ ಕಾಲ ಒಂದು ಸಿ.ವಿ. ರಾಮನ್ ನಗರದಿಂದ ಬೆಂಗಳೂರಿನ ಸಿ.ವಿ. ರಾಮನ್ ನಗರ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಎಚ್ ಸಿ ಮಹದೇವಪ್ಪ ಹೇಳ್ತಾ ಇದ್ರು. ಆದ್ರೆ ಇದೀಗ ಒಂದು ಮಾಹಿತಿ ಪ್ರಕಾರ ಅವರು ಟಿ ನರಸೀಪುರದಲ್ಲೇ ಸ್ಪರ್ಧೆ ಮಾಡ್ತಾರೆ. ಸಿ.ವಿ. ರಾಮನ್ ನಗರದಲ್ಲಿ ಅವರ ಮಗನನ್ನು ಇಳಿಸಲಿಕ್ಕೆ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಕಾಗೋಡು ತಿಮ್ಮಪ್ಪನವರಿಗೆ ಆರೋಗ್ಯ ಸರಿಯಾಗಿ ಕೈ ಹಿಡಿದ್ರೆ ಮತ್ತೊಂದ್ಸರಿ ಅವರೇ ಸ್ಪರ್ಧೆ ಮಾಡ್ತಾರೆ. ಒಂದು ವೇಳೆ ಆರೋಗ್ಯ ಕೈ ಕೊಟ್ರೆ ಅವರ ಮಗಳು ಏನಿದ್ದಾರೆ ರಾಜ್ಯನಂದಿನಿ, ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಳ್ಳಾಗತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿಗೆ ಆಲ್ರೆಡಿ ಜಯನಗರದಲ್ಲಿ ಚುನಾವಣಾ ಕಾರ್ಯವನ್ನ ಶುರು ಮಾಡಿದ್ದಾರೆ. ಆದ್ರೆ ಅವರಿಗೆ ಟಿಕೆಟ್ ಕೊಡ್ಬೇಕಾ ಅಥವಾ ಏನು ಅಲ್ಲಿ ಹಿಂದೆ ಒಂದು ಸ್ಪರ್ಧೆ ಮಾಡಿದ್ರು ಆಕಾಂಕ್ಷಿಗಳಿದ್ರು, ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಅಂತಕ್ಕಂಥ ಗೊಂದಲಗಳು ಕೂಡ ಸಾಕಷ್ಟಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಗೊಂದಲಗಳನ್ನ ಹೊರತುಪಡಿಸಿದರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಕ್ಲಿಯರ್ ಮಾಡಿ ಅಂತ ಒಂದು ಪಟ್ಟಿನ ರವಾನೆ ಮಾಡಿ ಎಐಸಿಸಿ ಕಳಿಸಿದ್ದಾರೆ. ಜೊತೆಗೆ ಯಾರೆಲ್ಲ ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕು, ಯಾರ ಒಂದು ನಾಯಕರ ಮಕ್ಕಳು ಅಖಾಡಕ್ಕೆ ಇಳಿದ್ರೆ ಗೆಲ್ತಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ಈಗ ನಾಯಕರು ಪಡೆದಿದ್ದಾರೆ. ಅಂತಹ ಒಂದು ಮುಖಂಡರ ಪುತ್ರ ಮತ್ತು ಪುತ್ರಿಯರಿಗೆ ಮಾತ್ರ ಈ ಒಂದು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಳ್ಳಲಾಗತ್ತೆ. ಅಂದ್ರೆ ಆದಷ್ಟು 224 ಕ್ಷೇತ್ರಗಳಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಕ್ಕಂತ ಒಂದು ಕುದುರೆಗಳು ಯಾವುವು, ಆ ಕುದುರೆಗಳನ್ನ ಮಾತ್ರ ಒಂದು ಅಖಾಡಕ್ಕೆ ಇಳಿಸ್ತಕ್ಕಂಥ ರೇಸ್ ಇಳಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ 151 ಅಭ್ಯರ್ಥಿಗಳ ಪಟ್ಟಿಯನ್ನು ರವಾನೆ ಮಾಡಿದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಇದೇ ಪಟ್ಟಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ನಾನು ಆಗಲೇ ಶ್ರೀನಿವಾಸ್ ಅವ್ರಿಗೂ ಕೇಳ್ತಾ ಇದ್ದೆ, ಒಂದಿಷ್ಟು ಗೊಂದಲಗಳಿತ್ತು, ಕ್ಯೂರಿಯಾಸಿಟಿ ಇತ್ತು ಆ ಕ್ಷೇತ್ರದಲ್ಲಿ. ಈಗ ನಾವು ನೋಡೋದಾದ್ರೆ 2-3 ಹೆಸರುಗಳನ್ನ ಸೇರಿಸಿದ್ದಾರೆ, ಮತ್ತಷ್ಟು ಕನ್ಫ್ಯೂಷನ್ ಇಲ್ಲಿ ಕ್ರಿಯೇಟ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಈಗ ಕೆಡಿ ಅವ್ರಿಗೂ ಕೂಡ ಅಲ್ಲಿ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಅವ್ರ ಹೆಸರು ಕೂಡ ಈಗ ಬೀದರ್ ಕ್ಷೇತ್ರದಿಂದ ಕೇಳಿ ಬರ್ತಾ ಇರೋದ್ರಿಂದ ಒಂದಿಷ್ಟು ಗೊಂದಲಗಳಿದೆಯಲ್ಲ. ಯಾಕಂದ್ರೆ ಮಂಡ್ಯದಿಂದ ಅಂಬರೀಶ್ ಅವರು ಟಿಕೆಟ್ ಇಲ್ಲಿ ತನಕ ಕೇಳಿಲ್ಲ ಅಂತ ಮೀಟಿಂಗ್ ಅಲ್ಲೇ ಚರ್ಚೆಯಾಗಿತ್ತು, ಬಟ್ ಮಂಡ್ಯದಿಂದ ಬೇರೆ ಯಾರ ಹೆಸರು ಕೂಡ ಫೈನಲೈಸ್ ಆಗಿಲ್ಲ, ಒಂದೇ ಹೆಸರು ಇರೋದು ಅಂಬರೀಶ್. ಅಂದ್ರೆ ಈ ರೀತಿ ಗೊಂದಲಗಳು, ಕನ್ಫ್ಯೂಷನ್ ಇರೋದು, ಜೊತೆಗೆ ಜಿದ್ದಾಜಿದ್ದಿ ಇರೋ ಕ್ಷೇತ್ರಗಳಲ್ಲಿ ಯಾರ್ಯಾರ ಹೆಸರು ಫೈನಲೈಸ್ ಆಗಿದೆ? ಚಿದಾನಂದ್ ಪಟೇಲ್, ಇದು ಫೈನಲ್ ಲಿಸ್ಟ್ ಅಲ್ಲ, ಇದು ಸಂಭವನೀಯ ಪಟ್ಟಿ. ಅಂದ್ರೆ ಒಂದು ಕ್ಷೇತ್ರದಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತು ಹಾಲಿ ಆಕಾಂಕ್ಷಿಗಳು ಮತ್ತು ಈ ಹಿಂದಿರ್ತಕ್ಕಂಥ ಆಕಾಂಕ್ಷಿಗಳು, ಸದ್ಯದ ಹೊಸ ಆಕಾಂಕ್ಷಿಗಳ ಪಟ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಇದನ್ನ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ 8, 9, 10 ಅಂದ್ರೆ ಏಪ್ರಿಲ್ 14 ಮಧ್ಯರಾತ್ರಿ ಒಳಗಡೆ ಇಡೀ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಇದು ಸಂಭವನೀಯ ಪಟ್ಟಿ ಆಗಿರ್ತಕ್ಕಂಥ. ಆದ್ರೆ ಸಂಭವನೀಯ ಪಟ್ಟಿಯಲ್ಲೂ ಕೂಡ ಹಲವಾರು ಬದಲಾವಣೆ ನಾವು ಗಮನಿಸಬಹುದು. ಪ್ರಮುಖವಾಗಿ ಸಿ.ವಿ. ರಾಮನ್ ನಗರ ಕ್ಷೇತ್ರಕ್ಕೆ ಎಚ್ ಸಿ ಮಹದೇವಪ್ಪ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಎಚ್ ಸಿ ಮಹದೇವಪ್ಪನವರ ಹೆಸರು ಟಿ ನರಸೀಪುರದಲ್ಲೂ ಇದೆ. ಆ ಟಿ ನರಸೀಪುರದಲ್ಲಿ ಅವರ ಪುತ್ರ ಸುನೀಲ್ ಬೋಸ್ ರವರ ಹೆಸರು ಇದೆ. ಅದೇ ರೀತಿ ಈ ಸಿ.ವಿ. ರಾಮ್ ನಗರದಲ್ಲಿ ಬಂಡಾಯ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿ ಏನು ಎಚ್ ಸಿ ಮಹದೇವಪ್ಪ ವಿರುದ್ಧ ತಿರುಗಿ ಬಿದ್ದಿದ್ರು, ಪಿ ರಮೇಶ್ ರವರ ಹೆಸರು ಕೂಡ ಇರ್ತಕ್ಕಂಥದ್ದು. ಇನ್ನು ನಾವು ಅಂಬರೀಶ್ ವಿಚಾರಕ್ಕೆ ಬಂದಾಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಂಬರೀಶ್ ಪರವಾಗಿ ನಿಂತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಂಬರೀಶ್ ಅವರು ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಅಂಬರೀಶ್ ಅವರು ಪಕ್ಷಕ್ಕೆ ಟಿಕೆಟ್ ಸಂಬಂಧಪಟ್ಟ ಅರ್ಜಿ ಹಾಕೊಂಡಿರಲಿಲ್ಲ, ಆದ್ರೂ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಡಲಾಯಿತು, ಮಂತ್ರಿಯನ್ನು ಕೂಡ ಮಾಡಲಾಯಿತು, ನಂತರ ಮಂತ್ರಿ ಸ್ಥಾನದಿಂದಲೂ ಕೂಡ ತೆಗೆಲಾಯಿತು. ಇದೀಗ ಅಂಬರೀಶ್ ಅವರು ಕಾಂಗ್ರೆಸ್ನಲ್ಲಿ ಈ ಕ್ಷಣನೂ ಇರ್ತಕ್ಕಂಥದ್ದು. ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಅಂಬರೀಶ್ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾರು ಕೂಡ ಕೈ ಹಾಕಬಾರದು ಅಂತ ಹೇಳಿ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರವಾನೆ ಮಾಡಿದ್ರು. ಇದು ಒಂದು ಭಾಗ. ಇನ್ನ ಬೀದರ್ ದಕ್ಷಿಣ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಹೈಕಮಾಂಡ್ ಇಶಾರೆಯ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರು ಮಕ್ಕಳ ಪಕ್ಷದಲ್ಲಿದ್ದಂತ ಅಶೋಕ್ ಕೇಣಿ ಅವರನ್ನ ಪಕ್ಷಕ್ಕೆ ಕರೆದುಕೊಂಡು ಬಂದ್ರು, ಅವರಿಗೆ ಟಿಕೆಟ್ ಕನ್ಫರ್ಮ್ ಮಾಡಿದ್ರು. ಆದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಅಶೋಕ್ ಕೇಣಿ ಹೆಸರನ್ನ ಮಾತ್ರ ಶಿಫಾರಸು ಮಾಡಿದ್ರು. ಇದೀಗ ಎರಡನೇ ಹೆಸರಾಗಿ ಚಿದಾನಂದ ಪಟೇಲ್ ಈಗ ಸಾಕಷ್ಟು ಚೇಂಜಸ್ ಅಂತೂ ಗೊತ್ತಾಗ್ತಿದೆ. ಈಗ ರಾಜ್ಯ ಕಾಂಗ್ರೆಸ್ ಇಂದ ಏನ್ ಶಿಫಾರಸು ಮಾಡಿ ಹೈಕಮಾಂಡ್ ಗೆ ಕಳಿಸ್ಕೊಟ್ಟಿದ್ದಾರೆ ಸ್ಕ್ರೀನಿಂಗ್ ಕಮಿಟಿಗೆ. ಎರಡು ಹೆಸರುಗಳನ್ನ ಹಾಕಿದ್ದಾರೆ. ಅಂದ್ರೆ ಅಲ್ಲಿ 3 ಜನ ಆಕಾಂಕ್ಷಿಗಳಿದ್ದಾರೆ. ಒಂದನೇದಾಗಿ ಕಾಗೋಡು ತಿಮ್ಮಪ್ಪ, ಅವರ ಪುತ್ರಿ ರಾಜಾನಂದಿನಿ ಮತ್ತು ಕೆಪಿಸಿಸಿ ವಕ್ತಾರ ಕೆ ದಿವಾಕರ್ ಕೂಡ ಹೆಸರಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಕಾಗೋಡು ತಿಮ್ಮಪ್ಪನವರು ಟಿಕೆಟ್ ಕೊಟ್ಟರೆ ಮತ್ತೆ ನಾವು ಬೆಂಬಲ ಮಾಡ್ತೀವಿ ಅಂತೇಳಿ ಅಲ್ಲಿನ ಏನು ಸಾಗರ ಕ್ಷೇತ್ರದ ಕಾಂಗ್ರೆಸ್ ನಾಯಕರುಗಳು ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಒಂದು ವೇಳೆ ರಾಜಾನಂದಿನಿ ಕೊಟ್ಟರೆ ನಾವು ಸಹಕಾರ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಕೂಡ ಸಂದೇಶವನ್ನು ರವಾನೆ ಮಾಡಿರೋದು. ಮತ್ತೊಂದು ಕಡೆ ನೀವು ರಾಜಾನಂದಿನಿ ಅವರಿಗೆ ಕೊಡ್ಬೇಕಂತಿದ್ರೆ ಅವರ ಬದಲು ಕೆ ದಿವಾಕರ್ ಕೊಡಿ ಅಂತ ಹೇಳ್ತಿರ್ತಕ್ಕಂಥ. ಯಾಕಂದ್ರೆ ಕೆ ದಿವಾಕರ್ ಕೂಡ ಸ್ಥಳೀಯವಾಗಿ ಅಲ್ಲಿ ಕಳೆದ 2 ವರ್ಷದಿಂದ ಅಲ್ಲಿ ಇರ್ತಕ್ಕಂಥದ್ದು ಮತ್ತು ಅವರು ಕೂಡ ಸ್ಥಳೀಯರಾಗಿರ್ತಕ್ಕಂಥದ್ದು. ಹಾಗಾಗಿ ಕೆ ದಿವಾಕರ್ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೂಡ ಇಕ್ಕಟ್ಟಾಗಿದೆ. ಇನ್ನ ಉಳಿದಂತೆ ಬೆಂಗಳೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಗಮನಿಸಿದ್ರೆ ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ ನಿಂದ ವಲಸೆ ಬಂದಿರತಕ್ಕಂಥ ರೆಬಲ್ ಆಗಿದ್ದ ಶಾಸಕರು ಈಗ ರಿಸೈನ್ ಮಾಡಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹೆಸರು ಇದೆ. ಜೊತೆಗೆ ಕಾಂಗ್ರೆಸ್ ನಾಯಕ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅವರ ಹೆಸರಿದೆ. ಪ್ರಸನ್ನ ಕುಮಾರ್ ಅವರು ಲೋಕಸಭೆಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ. ಅಂದ್ರೆ ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ತ್ರಿಶಂಕು ಸ್ಥಿತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಅವ್ರದ್ದು ಸಿಂಗಲ್ ನೇಮ್ ಇಲ್ಲ, ಬದಲಾಗಿ ಪ್ರಸನ್ನ ಕುಮಾರ್ ಅವರ ಹೆಸರಿರೋದ್ರಿಂದ ಎಲ್ಲೊಂದ್ ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಇದೆಲ್ಲ ಒಂದ್ ಕಡೆ ಟಿಕೆಟ್ ಫೈನಲ್ ಆಗೋ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದ್ ಕಡೆ ತೊಂದರೆ ಆಗೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇನ್ನು ಉಳಿದಂತೆ ಮಂಡ್ಯ ಕ್ಷೇತ್ರದಲ್ಲಿ ನಾವು ತೆಗೆದುಕೊಂಡು ಬಂದ್ರೆ ನಾಗಮಂಗಲದಲ್ಲಿ ಚಲುವರಾಯ ಸ್ವಾಮಿಗೆ ಫಿಕ್ಸ್ ಆಗಿದೆ. ಅದೇ ರೀತಿ ಶ್ರೀರಂಗಪಟ್ಟಣದಲ್ಲಿ ಕೂಡ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇನ್ನು ಅಂಬರೀಶ್ ಅವರಿಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇನ್ನ ಗುಲ್ಬರ್ಗದಲ್ಲಿ ಬಂದ್ರೆ ಗುಲ್ಬರ್ಗದಲ್ಲಿ ಕೂಡ 2 ಕಾನ್ಸ್ಟಿಟ್ಯೂನ್ಸಿಗಳು ಅಂದ್ರೆ ಗುಲ್ಬರ್ಗ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿನ ಖಾಲಿ ಬಿಡಲಾಗಿದೆ. ಯಾಕಂದ್ರೆ ಅಲ್ಲಿ ಹಾಲಿ MLA ಜಿ ರಾಮಕೃಷ್ಣ ಅವರಿಗೆ ವಯಸ್ಸು ಮತ್ತು ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅಲ್ಲಿ ಯಾರು ಕ್ಯಾಂಡಿಡೇಟ್ ಅಂತ ಹೇಳಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಒಟ್ಟಿನಲ್ಲಿ 150 ಪಟ್ಟಿಯಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿರೋದು. ಅದರಲ್ಲಿ 70 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ ಅಂದ್ರೆ ಸಿಂಗಲ್ ನೇಮ್ಗಳಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ 80 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3 ರಿಂದ 4 ಜನ ಅಭ್ಯರ್ಥಿಗಳು ಇರ್ತಕ್ಕಂಥದ್ದು. ಓಕೆ, ಚಿದಾನಂದ ಪಟೇಲ್ ಬಿ ಆನ್ಲೈನ್. ಇನ್ನು ಉತ್ತರ ಕನ್ನಡ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತ ಸ್ಫೋಟವಾಗಿದೆ. ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಮಾರ್ಗರೇಟ್ ಆಳ್ವಾ ಅವರು ಈಗ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಪುತ್ರ ನಿವೇದಿತ ಆಳ್ವಾಗೆ ಶಿರಸಿ ಕ್ಷೇತ್ರದಿಂದ ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇವಾಗ ನಮ್ಗೆ ಆಗ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿತ್ತು, ಅದು ಕಾಂಗ್ರೆಸ್ನ ಲಿಸ್ಟ್. ಅದರಲ್ಲಿ ಆಲ್ರೆಡಿ ಈಗ ನಿವೇದಿತ ಆಳ್ವಾ ಅದರ ಜೊತೆಗೆ ಭೀಮಣ್ಣ ನಾಯ್ಕ ಇಬ್ಬರ ಹೆಸರು ಕೂಡ ಶಿರಸಿ ಕ್ಷೇತ್ರದಿಂದ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಯಾರಿಗೆ ಟಿಕೆಟ್ ಅನ್ನೋದು ಈಗ ಸ್ಕ್ರೀನಿಂಗ್ ಕಮಿಟಿ ಮುಖಾಂತರ ಫೈನಲೈಸ್ ಆಗುತ್ತೆ. ಆದ್ರೆ ನಿವೇದಿತ ಆಳ್ವಾ ಅವರಿಗೆ ಶಿರಸಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡೋದಕ್ಕೆ ಉತ್ತರ ಕನ್ನಡ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಶಿರಸಿ ಕ್ಷೇತ್ರದಿಂದ ಕಾಂಗ್ರೆಸ್ನ ಭೀಮಣ್ಣ ನಾಯ್ಕ ಅವರು ಕೂಡ ಇರೋದ್ರಿಂದ ನಿವೇದಿತ ಆಳ್ವಾಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಇವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಾರ್ಗರೇಟ್ ಆಳ್ವಾ ಅವರು ತನ್ನ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಈಗ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಟಿಕೆಟ್ ಸಿಗದೆ ಇದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಾನು ಅಖಾಡಕ್ಕೆ ಇಳಿಬೇಕಾಗತ್ತೆ ಅಂತ ಉತ್ತರ ಕನ್ನಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಇದೀಗ ಬೆದರಿಕೆ ತಂತ್ರವನ್ನ ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ಆಲ್ರೆಡಿ ಈಗ ಲಿಸ್ಟ್ ಅನೌನ್ಸ್ ಆಗಿದೆ. ಅದರಲ್ಲಿ ಶಿರಸಿ ಕ್ಷೇತ್ರದಿಂದ ಇಬ್ರು ಹೆಸರು ಈಗ ಇದೆ, ಅದು ನಿವೇದಿತ ಆಳ್ವಾ ಹಾಗೇನೆ ಭೀಮಣ್ಣ ನಾಯ್ಕ ಇಬ್ರು ಹೆಸರು ಕೂಡ ಇದೆ. ಅದರಲ್ಲಿ ಯಾರ ಹೆಸರು ಫೈನಲೈಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಚಿದಾನಂದ ಪಟೇಲ್ ಕೊಡ್ತಾರೆ. ಚಿದಾನಂದ ಪಟೇಲ್, ಈಗ ಲಿಸ್ಟ್ ಈಗ ತಾನೇ ಅನೌನ್ಸ್ ಅಂದ್ರೆ ಬಹಿರಂಗ ಆಗಿರೋದ್ರಿಂದ ಅದರಲ್ಲಿ ಭೀಮಣ್ಣ ನಾಯ್ಕ ಅವ್ರ ಹೆಸರು ಇದೆ, ಅದ್ರ ಜೊತೆಗೆ ನಿವೇದಿತ ಆಳ್ವಾ ಹೆಸರು ಕೂಡ ಇದೆ. ಬಟ್ ಯಾರಿಗೆ ಅಂತ ಒಬ್ರ ಹೆಸರು ಇನ್ನು ಕನ್ಸಿಡರ್ ಅಂದ್ರೆ ಫೈನಲೈಸ್ ಆಗ್ಬೇಕಾಗುತ್ತೆ. ಬಟ್ ಈಗ ಭೀಮಣ್ಣ ನಾಯ್ಕ ಅವರು ಒಂದ್ ರೀತಿ ಬೆದರಿಕೆ ತಂತ್ರವನ್ನ ಹಾಕ್ತಿದ್ದಾರೆ. ಇನ್ನೊಂದ್ ಕಡೆ ಮಾರ್ಗರೇಟ್ ಆಳ್ವಾ ಅವರು ತಮ್ಮ ಲಾಬಿಯನ್ನ ಮುಂದುವರಿಸಿದ್ದಾರೆ. ಸೊ ಯಾವ ರೀತಿ ನಡೀತಾ ಇದೆ ಈ ಪ್ರಬಲ ಪೈಪೋಟಿ? ಶರ್ಮಿತಾ ಶೆಟ್ಟಿ, ಇದೊಂಥರ ಸನ್ ಸ್ಟ್ರೋಕ್ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಕಳೆದ 6 ತಿಂಗಳಿಂದ ಮಾತ್ರ ಕಾನ್ಸ್ಟಿಟ್ಯೂನ್ಸಿಯಲ್ ಅಂದ್ರೆ ಶಿರಸಿ ಕ್ಷೇತ್ರದಲ್ಲಿ ನಿವೇದಿತ ಆಳ್ವರು ಕಾಣಿಸ್ಕೊಳ್ತಿರ್ತಕ್ಕಂಥದ್ದು. ನಿವೇದಿತ ಆಳ್ವರಿಗೆ ಇರ್ತಕ್ಕಂಥ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅವರ ಅಮ್ಮ ಹಿರಿಯ ಕಾಂಗ್ರೆಸ್ ನಾಯಕಿ, ಮಾಜಿ ಸಚಿವೆ, ಮಾಜಿ ರಾಜ್ಯಪಾಲೆ ಮತ್ತು ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯೆ. ಆದ್ರೆ ಇಲ್ಲಿ ಕಳೆದ 10 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಭೀಮಣ್ಣ ನಾಯ್ಕರವರು ನನಗೆ ಟಿಕೆಟ್ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಮತ್ತು ಸ್ಥಳೀಯರು ಕೂಡ ನೀವು ಈಗಾಗಲೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಭೀಮಣ್ಣ ನಾಯ್ಕರಿಗೆ ಟಿಕೆಟ್ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಇದರ ಬೆನ್ನಲ್ಲೇ ಅಲ್ಲಿ RV ದೇಶಪಾಂಡೆ ಮತ್ತು ಮಾರ್ಗರೇಟ್ ಆಳ್ವಾ ನಡುವಿನ ರಾಜಕೀಯದಲ್ಲಿ ಭೀಮಣ್ಣ ನಾಯ್ಕರವರಿಗೆ ಎಲ್ಲೊಂದ್ ಕಡೆ ಟಿಕೆಟ್ ತಪ್ಪಿಸಲು ಈಗಾಗಲೇ ಲಾಬಿ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ಭೀಮಣ್ಣ ನಾಯ್ಕರವರು ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಜೊತೆಗೆ ನೀವು ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಪಕ್ಷದಲ್ಲಿ ಇರ್ತೀನಿ, ಟಿಕೆಟ್ ಕೊಡಲಿ ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ ಅಂತ ಹೇಳಿ ಈಗ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎಲ್ಲೊಂದ್ ಕಡೆ ನಿವೇದಿತ ಆಳ್ರವರು ಅಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟು ಕೂಡ ಭೀಮಣ್ಣ ನಾಯ್ಕರವರು ಬಂಡಾಯ ಅಭ್ಯರ್ಥಿಯಾಗಿ ಗುರುಸೋದ್ರಿಂದ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಅಲ್ಲಿ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಶಾಸಕ
ಆಗಿರ್ತಕ್ಕಂಥ ಬಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತ್ತೆ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಇದು ಈ ಒಂದು ಕಾಂಗ್ರೆಸ್ನ ಬಂಡಾಯದ ಬೇಗುದಿ ಬಿಜೆಪಿಗೆ ಅನುಕೂಲ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಉತ್ತರ ಕನ್ನಡದ ಶಿರಸಿಯಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ನಾಯ್ಕ ಅವರು ಕೂಡ ಇದೀಗ ಬೆದರಿಕೆಯನ್ನು ಹಾಕ್ತಾ ಇರೋದ್ರಿಂದ ಕಾಂಗ್ರೆಸ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಈ ಕ್ಷಣದ ಅಪ್ಡೇಟ್ಸ್. ಇಲ್ಲಿ ತನಕ ಸುದ್ದಿ ಕೊಟ್ಟಿದ್ದು ನಾನು ಶರ್ಮಿತಾ ಶೆಟ್ಟಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.